ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋವಂಥದ್ದು ಈ ಶತ್ರು ಬಾಧೆಯಿಂದ ನಿವಾರಣ ಅಂತ ಅಂದ್ಬಿಟ್ಟು, ಇದು ಬಂದು ಪ್ರತ್ಯಂಗಿರಾ ದೇವಿದು ಮಹಾತಾಯಿ ಮಹಾಪ್ರತ್ಯಂಗಿರಾ ದೇವಿ ಶತ್ರು ಬಾಧೆಗಳಾಗಿರ್ಬೋದು, ದಾರಿದ್ರ್ಯ ಆಗಿರ್ಬೋದು, ನಿಮ್ಮ ದಾರಿದ್ರ್ಯ ಕೂಡ ದೂರ ಮಾಡ್ತಾಳೆ. ಇದು ಕೆಲವೊಂದು ಮಂತ್ರಗಳಿದ್ದಾವೆ ಮತ್ತು ಶತ್ರು ಕೂಡ ವಶೀಕರಣ ಮಾಡ್ಕೋಬೋದು. ಅಥವಾ ನಿಮ್ಮ ಒಂದು ಯಾವುದಕ್ಕೆ ಅವರು ನಿಮ್ಮ ಕೆಲಸಕ್ಕೆ ಯಾವುದಕ್ಕೆ ತಲೆ ಹಾಕದೆ ನಿಮ್ಮ ಹತ್ರ ಯಾವುದೇ ರೀತಿ ಗಲಾಟೆ ಮಾಡ್ಕೊಂಡು ಶಾಂತವಾಗಿ ಕೂಡ ಮಾಡ್ಕೋಬೋದು. ಅಥವಾ ಅವರೇ ಅಲ್ಲ, ನಿಮಗೆ ಬೇಕಾದವ್ರನ್ನ ನೀವು ಕೂಡ ವಶೀಕರಣ ಮಾಡ್ಕೋಬೋದು. ಕೆಲವು ಮಂತ್ರದಿಂದ, ಈ ಪ್ರತ್ಯಂಗಿರಾ ದೇವಿ ಮಂತ್ರದಿಂದ ಸಕಲ ಅಷ್ಟೈಶ್ವರ್ಯ ಕೂಡ ಸಂಪಾದನೆ ಮಾಡ್ಬೋದು. ಅದೇ ರೀತಿ ನಮ್ಮ ಶತ್ರುಗಳನ್ನ ಕೂಡ ನಾಶ ಮಾಡ್ಬೋದು. ಅದೇ ರೀತಿ ನಮಗೆ ಬೇಕಾದಂಥ ಸಹಾಯಕ್ಕಾಗಿ ಬೇಕಾದಂಥವ್ರನ್ನ ಕೂಡ ವಶೀಕರಣ ಕೂಡ ಮಾಡ್ಕೋಬೋದು ಈ ಪ್ರತ್ಯಂಗಿರಾ ಮಂತ್ರದಿಂದ. ಇದೊಂದು ಮಂತ್ರ ನಿಮಗೆ ನಾನು ಇನ್ನೂ ಸಾಕಷ್ಟಿದೆ, ಇದು ಸ್ವಲ್ಪ ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಒಂದೇ ವಿಡಿಯೋದಲ್ಲಿದ್ದಾಗಲ್ಲ, ಸಾಕಷ್ಟು ಇದೆ ಈ ದೇವಿದು. ಈ ಮೂಲ ಮಂತ್ರ ಇದು ನೋಡಿ. ಈ ಮೂಲ ಮಂತ್ರ ನೀವು ಹೇಳಿಕೊಂಡು ಇದಕ್ಕೆ ಕೆಲವೊಂದು ಇದಿದೆ. ಏನಪ್ಪ ಅಂತಂದರೆ, ಒಂದು ಅಷ್ಟದುರ್ಗೆ ತೈಲ ಅಂತ ಬರುತ್ತೆ. ಅಷ್ಟದುರ್ಗೆ ತೈಲ ಅಂದರೆ ಅದೇನು ಗೊತ್ತಾಗ್ದಿರೋ ಅಂಥ ವಿಷಯ ಅಲ್ಲ, ಮಾಮೂಲಿ ನಮಗೆಲ್ಲ ಸಿಕ್ಕೋ ಅಂಥದ್ದೇ ಅದು. ಆ ಒಂದು ಎಣ್ಣೆನ ತಂದು, ಎಲ್ಲ ಎಣ್ಣೆನೂ ಸಮಭಾಗವಾಗಿ ತಂದು ಅಷ್ಟದುರ್ಗೆ ರೂಪದಲ್ಲಿ ನೀವು ದೀಪನ ಹಚ್ಚಬೇಕು. 9 ಎಳೆಗಳನ್ನ ಹಾಕಿ, ಅದೇ ರೀತಿ 9 ಥರದ ಎಣ್ಣೆಗಳನ್ನ ಹಾಕಿ ನೀವು ಆ ದೀಪನ ಹಚ್ಚಬೇಕು. ಅದು ಕೊನೆಯದಾಗ ಕೂಡ ನಾನು ಹೇಳ್ತೀನಿ ಯಾವ್ದ್ಯಾವುದು ಎಣ್ಣೆ ಏನು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಬೇಕಾದರೆ ನಿಮಗೆಲ್ಲ ಸಿಕ್ಕೋ ಅಂಥದ್ದೇ, ಅದೇನು ಸಿಕ್ಕದಿರೋ ಅಂಥದ್ದೆಲ್ಲ ಎಲ್ಲ ಸಿಕ್ಕೋ ಅಂಥದ್ದು ಕೂಡ ಇದು. ಈ ದೀಪ ಹಚ್ಚಿ ಅದಕ್ಕೆ ಮುಂಚೆ ನೀವು ಏನು ಮಾಡಬೇಕು, ಈ ಮಂತ್ರ ಸಾಧನೆಗಳೆಲ್ಲ ಯಾವಾಗ ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕು ಅಂತ ನೋಡೋಣ. ಇಲ್ಲೇ ನಿಮಗೆ ಕೂಡ ಮಂತ್ರಗಳು ನೋಡ್ತಾ ಇದ್ದೀರಾ. ಇದಕ್ಕೆ ಯಾವುದೇ ಒಂದು ಪ್ರಯೋಗ ಮಾಡಬೇಕಾದ್ರೆ ನೀವು ಪುಷ್ಯಮಿ ನಕ್ಷತ್ರ ಇದ್ದರೆ ಭಾಳ, ಅದರಲ್ಲೂ ಈ ಭಾನುವಾರ ಪುಷ್ಯ ನಕ್ಷತ್ರ ಬರುತ್ತೆ ನೋಡಿ, ಅದು ಭಾಳ ಒಳ್ಳೆಯದು. ಅಂಥದ್ದಿಂದಲೇ ಈ ದೇವಿನ ನೀವು ಇದು ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಈ ಒಂದು ಪ್ರತ್ಯಂಗಿರಾ ಮಂತ್ರನ ಪ್ರಯೋಗ ಮಾಡಿಕೊಂಡ್ರೆ. ಮತ್ತು ಆಗಲಿಲ್ಲ, ಹಿಂಗೆ ಬೇಗ ಸಿದ್ಧಿ ಆಗಬೇಕು, ನಮಗಿನ್ನೂ ಬೇಗ ಸಿದ್ಧಿ ಆಗಬೇಕು ಅಂದರೆ ಈ ಮಂತ್ರನ ಪ್ರಯೋಗ ಮಾಡಬೇಕಾದ್ರೆ ಅಷ್ಟಮಿಲಿ ಇನ್ನೂ ಭಾಳ ಒಳ್ಳೆಯದು. ಅಷ್ಟಮಿ ತಿಥಿ ಅಂತ ಮಾಮೂಲಿ ಬರುತ್ತಲ್ವ. ಅಷ್ಟಮಿ, ನವಮಿ, ದಶಮಿ, ಮೊನ್ನೆ ಎಲ್ಲ ದಶಮಿ ಹೋಗಿದೆ, ಇನ್ನೇನು ಒಂದು 2-3 ದಿವಸ ನಿಮಗೆ ಒಂದು ಅಷ್ಟಮಿ ಕೂಡ ಬರುತ್ತೆ. ಅಂಥ ಅಷ್ಟಮಿ ತಿಥಿಗಳಲ್ಲಿ ಕೂಡ ಇದನ್ನು ಅಂಥ ನಕ್ಷತ್ರದಲ್ಲಿ ಅಥವಾ ಪುಷ್ಯಮಿ ನಕ್ಷತ್ರದಲ್ಲಿ ಪ್ರಾರಂಭ ಮಾಡಿದಾಗ ನಿಮಗೆ ಒಂದು ಒಳ್ಳೆಯ ಫಲಗಳನ್ನ ಸಿಗುತ್ತೆ ಮತ್ತು ಸಿದ್ಧಿ ಕೂಡ ಚೆನ್ನಾಗಿ ಆಗುತ್ತೆ. ಇದನ್ನು ಮಾಡ್ಕೊಳ್ಳೋ ಅಂಥವ್ರು ಮೊದಲು ಏನು ಮಾಡಬೇಕು, ಅವ್ರಿಗೆ ಸಮಯ ಅನ್ನೋದು ನೀವು ಸಂಜೆ ಕೂಡ ಮಾಡ್ಬೋದು, ಬೆಳಗ್ಗೆ ಕೂಡ ಮಾಡ್ಬೋದು. ಇದಕ್ಕೆ ಕಾಲ ತಕ್ಕನಾಗಿ ನೀವೆಲ್ಲ ಏನಪ್ಪ ಅಂದರೆ ಸ್ನಾನ ಮಾಡಿ, ಅದೆಲ್ಲ ತಿರ್ಸ್ಕೊಂಡು ನಿಮ್ಮ ಏನಿರುತ್ತೆ ಅದೆಲ್ಲ ಮುಗಿಸ್ಕೊಂಡು ನೀವೊಂದು ಜಾಗನ ಏನು ಕೂತ್ಕೊಳ್ತೀರಾ, ಎಲ್ಲಿ ಪೂಜೆಗೆ ಅಥವಾ ಆ ಒಂದು ಸ್ಥಳ ಅಂತ ಏನು ಒಂದು ನಿಗದಿ ಮಾಡ್ಕೊಂಡಿರ್ತೀರಲ್ವ, ಅಂಥ ಒಂದು ಸ್ಥಳನ ನೋಡ್ಕೋಬೇಕು. ಅಲ್ಲೊಂದು ಚಿಕ್ಕದಾಗಿ ಪುಟ್ಟದಾಗಿ ಒಂದು ರಂಗೋಲಿನ ಹಾಕ್ಕೋಬೇಕು. ಯಾವುದಾದ್ರು ಆಯಿತು, ಇದೇ ಹಾಕಬೇಕಾ ಅದೇ ಹಾಕಬೇಕಿಲ್ಲ, ನಿಮಗೆ ಯಾವುದು ಬರುತ್ತೋ ಅದನ್ನು ಒಂದು ರಂಗೋಲಿನ ಅಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ನಂತರ ಅದ್ರ ಮೇಲೆ ಒಂದು ಕೆಂಪು ಬಟ್ಟೆನ ಹಾಕಬೇಕು. ಹಾಕಿ ಯಾರು ಇದನ್ನು ಪ್ರಯೋಗ ಮಾಡ್ತೀರಾ, ಯಾರು ಇದನ್ನು ಸಾಧನೆ ಮಾಡ್ಕೊಳ್ತಾರೆ ಅವರು ಬಂದು ಉತ್ತರಾಭಿಮುಖವಾಗಿ ಒಂದು ಕೆಂಪು ವಸ್ತ್ರ ಹಾಕ್ಕೊಂಡು ನೀವು ಆ ಪೀಠದ ಮೇಲೆ ಏನು ಕೂತ್ಕೊಳ್ತೀರೋ ಆ ಪೀಠದ ಮೇಲೆ ಕೆಂಪು ವಸ್ತ್ರನ ಹಾಕ್ಕೊಂಡು ನಿಮ್ಮ ಒಂದು ಎದುರುಗಡೆ ಏನಿರುತ್ತೆ 2 ಅಡಿಗೆ 2 ಅಡಿಗೆ ಒಂದು ಸ್ಕ್ವಯರ್ ಹಾಕ್ಕೋಬೇಕು. ಸ್ಕ್ವಯರು ಥರದ್ದು ಒಂದು ರಂಗೋಲಿ ಥರ ಹಾಕ್ಕೋಬೇಕಾಗುತ್ತೆ. ಅಲ್ಲಿ ಹಾಕ್ಕೊಂಡು ಅದರ ಮೇಲೆ ಪೀಠದ ಮೇಲೆ ಕೆಂಪು ವಸ್ತ್ರ ಎಲ್ಲ ಹಾಕಿರ್ತೀರಲ್ವ, ಅದಕ್ಕೆ ಇದು ಬೇಕಾಗಿರೋದು ರಕ್ತ ಅಕ್ಷತೆ, ರಕ್ತ ಚಂದನದಿಂದ ತಯಾರು ಮಾಡಿದಂಥ ಅಕ್ಷತೆ. ಅಂದರೆ ರಕ್ತ ಚಂದನ ನೀವು ಕೆಲವರು ನೋಡಿರ್ತೀರ, ಎಲ್ಲರಿಗೂ ಗೊತ್ತಿರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ತೋರಿಸ್ತೀನಿ ರಕ್ತ ಚಂದನ ಅಂದರೆ ಏನು ಅಂತ. ಅದು ಪೌಡ್ರು ಕೂಡ ಸಿಗುತ್ತೆ ಮತ್ತು ಗಂಧದ ಥರನೇ, ಗಂಧದ ತುಂಡು ಥರ ಸಿಗುತ್ತೆ. ಅಂದರೆ ಅದು ಒರಿಜಿನಲ್ ತೊಗೊಳ್ಳಿ, ಯಾಕೆ ನೀವು ಎಲ್ಲ ಬಣ್ಣ ಹಾಕಿ ಅದು ರಕ್ತ ಚಂದನ ಅಂತ ಮಾಡ್ತಾ ಇರ್ತಾರೆ. ಅದನ್ನು ಒಳ್ಳೆ ಕಡೆಯಲ್ಲಿ ನೀವು ನೋಡಿ ತೊಗೊಂಡಾಗ ಒಳ್ಳೆ ರೀತಿ ನಿಮಗದು ಸಿಗುತ್ತೆ ರಕ್ತ ಚಂದನ. ನಾನು ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ತೋರಿಸ್ತೀನಿ ಅದು ಹೇಗೆ ಅಂತ ಅಂದ್ಬಿಟ್ಟು. ರಕ್ತ ಚಂದನದಿಂದ ಚಂದನ ಏನು ಮಾಡೋದು, ತೇಯ್ಬೇಕು. ಗಂಧ ಹೇಗೆ ನೀವು ತೇಯ್ತೀರೋ ಆ ಥರ ತೇಯ್ದಾಗ ಅದರಲ್ಲಿ ಗಂಧ ಬರುತ್ತೆ. ಆ ಗಂಧನ ಮುರಿದಿರೋ ಅಂಥ ಅಕ್ಕಿ, ಯಾವುದು
ಮುರಿದಿರಬಾರ್ದು, ಅಕ್ಕಿ ಚೆನ್ನಾಗಿರ್ಬೇಕು. ಆ ಥರ ಅಕ್ಕಿ ತೊಗೊಂಡು ಅದರೊಳಗೆ ನೀವು ಮಿಕ್ಸ್ ಮಾಡ್ಕೋಬೇಕು. ಇದು ರಕ್ತ ಚಂದನದ ಒಂದು ಅಕ್ಷತೆ, ರಕ್ತ ಚಂದನದ ಅಕ್ಷತೆ ಅಥವಾ ರಕ್ತ ಅಕ್ಷತೆ ಅಂತ ಕೂಡ ಹೇಳ್ತಾರೆ. ಇರಿಸ್ಕೊಂಡು ಅದನ್ನು ಒಂದು ಬಟ್ಲಿಗೆ ಹಾಕ್ಕೋಬೇಕು. ಬಟ್ಲಿಗೆ ಹಾಕ್ಕೊಂಡು ಇದಕ್ಕೆ ನಾನು ಮೊದಲೇ ಹೇಳಿದ್ನಲ್ಲ, ಈ ಎಣ್ಣೆ 8 ಥರದ ಎಣ್ಣೆನ, ಇದು ದುರ್ಗಾದೇವಿ ಪ್ರತಿಷ್ಠಾಪನೆ ಅವಳ ಒಂದು ಇದು ಅಂತ ಹೇಳ್ಕೊಂಡು ನೀವು ಅಷ್ಟಾದುರ್ಗಾ ಪ್ರತೀಕವಾಗಿರೋ ಅಂಥ ಅವಳ ರೂಪ ಇದು ಅಂತ ಹೇಳ್ಕೊಂಡು ಒಂದು ದೀಪನ 8 ಬತ್ತಿಗಳನ್ನ ಹಾಕಿರಬೇಕು. 8 ಬತ್ತಿಗಳನ್ನ ಹಾಕ್ಕೊಂಡು ನೀವು ಮತ್ತು ಇದು ಸೈಡಲ್ಲಿ ಕೂಡ ಒಂದು ಚಿಕ್ಕದಾಗಿ ಬಾಕ್ಸ್ಗಳು ಹಾಕೋದಿರುತ್ತೆ. ನೀವು ಅದು ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸೋ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಅಷ್ಟು ನಾನು ಮಾಡೋಕ್ಕೆ ಹೋದಾಗ ಜಾಸ್ತಿ ಲೆಂತ್ ಆಗ್ತಾ ಇರುತ್ತೆ, ಹಂಗಾಗಿ ನಿಮಗೆ ಅದು ನಾನು ಹೇಳ್ತಾ ಇಲ್ಲ. ಮುಂದಿನ ವೀಡಿಯೋದಲ್ಲಿ ಬೇಕಾದ್ರೆ ನಾನು ಅದನ್ನು ತೋರಿಸ್ತೀನಿ. ಇದನ್ನು ದೀಪ ಹಚ್ಚಿ ಈ ಮಂತ್ರ ನೀವು ಏನು ನೋಡ್ತಿದ್ದೀರಾ ನೋಡಿ, ಈಗ ಈ ಮಂತ್ರನ ನೀವು ಗಣಗಲೆ ಹೂವು, ಕೆಂಪು ಗಣಗಲೆ ಹೂವು ಅಥವಾ ಕೆಂಪು ರೋಸಾ ಹೂವು, ಇದು ಕೆಂಪದೇ ಬೇಕು, ಅವಳಿಗೆ ಭಾಳ ಇಷ್ಟವಾದಂಥ ಕೆಂಪಗಿರೋ ಅಂಥದ್ದೇ. ಹಾಗಾಗಿ ಕೆಂಪು ಥರದ ಹೂಗಳು ಅಂದರೆ ಗಣಗಲು ಹೂವು ಅಥವಾ ಕೆಂಪು ರೋಸಾ ಹೂವು ಥರನೇ ಇಟ್ಕೋಬೇಕು. ಅದನ್ನು ಇಟ್ಕೊಂಡು ನಿಮ್ಮ ಎದುರಿಗೆ ಏನು ಇಟ್ಕೊಂಡಿರ್ತೀರಲ್ವ ಆ ಒಂದು ದೀಪ, ಅಥವಾ ನಿಮ್ಮ ಹತ್ರ ಆ ದೇವಿದು ಫೋಟೋ ಇತ್ತು ಅಂದರೆ, ಪ್ರತ್ಯಂಗಿರ ಫೋಟೋ ಇತ್ತು ಅಂದರೆ ಇಟ್ಕೋಬೋದು. ಮತ್ತು ಇನ್ನೂ ಒಂದೇನಪ್ಪ, ಇದರಲ್ಲಿ ಇನ್ನೂ ನಮ್ಗೆ ಸ್ವಲ್ಪ ಇನ್ನೂ ನಿಮ್ಗೆ ಜಾಸ್ತಿ ಅದ್ರ ಬಗ್ಗೆ ತಿಳಿಸಿ ಅಂದರೆ ಮುಂದಿನ ಇದರಲ್ಲಿ ಚಕ್ರ ಕೂಡ ನಾನು ತೋರಿಸ್ತೀನಿ. ಆ ಚಕ್ರನೇ ಆ ದೇವಿ ಅಂತ ಹೇಳಿ ಆ ಚಕ್ರ ಕೂಡ ಮುಂದೆ ಇಟ್ಕೊಂಡು ಆ ದೀಪ ಹಚ್ಕೊಂಡು ನೀವು ಆ ದೇವಿನ ಈ ರೀತಿ ಒಂದು ಈ ಮಂತ್ರ ಹೇಳ್ಕೊಂಡು ನೀವು ಹೂವು ಹಾಕ್ತಾ ಇರಬೇಕು. ಈ ಮಂತ್ರ ನೋಡಿ ಇಲ್ಲೇ ಇದೆ. ಓಂ ಹ್ರೀಂ ಹೂಂ ಹ್ರಂ ಹ್ರೀಂ ಪ್ರತ್ಯಂಗಿರಾಯೇ ಮಮ ನಮ ಕೃಷ್ಣವಾಸಸೆ ಸಹಸ್ರ ಲಕ್ಷ ಕೋಟಿ ಸಿಂಹವಾಸನೆ ಗ್ರೇಂ ಸಹಸ್ರವದನೆ ಮಹಾಬಲೆ ಅಷ್ಟಾದಶಭುಜೆ ಹ್ರಂ ಅಪರಾಜಿತೆ ರೈಂ ಪರಸೈನ್ಯ ಕರ್ಮ ವಿಧ್ವಂಸಿನಿ ಹಂಸಂ ಪರಮಂತ್ರ ಛೇದಿನಿ. ಈ ರೀತಿ ಹೇಳ್ಕೊಂಡು ಹೂವನ್ನು ಹಾಕ್ತಾ ಇರಬೇಕು. ಏನು ಆ ಚಕ್ರ ಇದ್ದರೆ ಚಕ್ರ ಸಿಕ್ಕಿಲ್ಲ ಅಂದರೆ ಹೂವು. ದುರ್ಗಾದೇವಿ ಅನ್ನೋ ಒಂದು ರೂಪದಲ್ಲಿ ಇಟ್ಕೊಂಡಿರ್ತೀರಲ್ವ, 8 ಎಣ್ಣೆಗಳಿಂದ ತಯಾರು ಮಾಡಿದಂಥ ಮತ್ತು 8 ಬತ್ತಿಗಳಿಂದ ತಯಾರು ಮಾಡಿದಂಥ ದೀಪ ಏನು ಹಚ್ಚಿಕ್ಕಿರ್ತೀರ ಅದನ್ನು ಹೇಳ್ಕೊಂಡು ಇದೇ ಒಂದು ಆ ದುರ್ಗೆ ದೇವಿ ಹೇಳ್ಕೋಬೇಕು. ನಂತರ ಏನು ಮಾಡಬೇಕು, ಆ ಒಂದು ಇದಕ್ಕೆಲ್ಲ ಎಲ್ಲ ದೇವತೆಗಳಿಗಷ್ಟೇ, ಯಾಕೆ ಈ ಕೆಲವ್ರು ಜನಕ್ಕೆ ಏನೂ ಗೊತ್ತಿರೋದಿಲ್ಲ. ಎಲ್ಲಿ ಒಂದು ಹೆಣ್ಣು ದೇವಿ ಇಟ್ಕೊಳ್ತಿರೋ ಅಲ್ಲಿ ಭೈರವ್ರನ್ನ ಇಟ್ಟೇ ಇಡಬೇಕು. ಭೈರವ್ರನ್ನ ಇಟ್ಟಿಲ್ಲ ಅಂದರೂ ಅಟ್ಲೀಸ್ಟ್ ಅವ್ರ ಚಕ್ರ ಆದರೂ ನೀವು ಇಡಬೇಕು. ಆವಾಗಲೇ ಅಲ್ಲಿ ಒಂದು ಕ್ಷೇತ್ರಕ್ಕೆ ಅಥವಾ ಆ ಕ್ಷೇತ್ರ ಪಾಲಕ ಅಂತ ಹೇಳ್ತಾರೆ. ಬೇರೆ ಕಡೆ ಎಲ್ಲ ಅದನ್ನು ಬೇರೆ ರೀತಿಯಲ್ಲಿ ಹೇಳ್ತಾರೆ. ಅಲ್ಲಿ ನಮ್ಮ ಒಂದು ಇದರಲ್ಲಿ ನಾವು ಏನು ಹೇಳ್ತೀವಿ, ಕ್ಷೇತ್ರ ಪಾಲಕ ಅಂದರೆ ಆ ಕ್ಷೇತ್ರಕ್ಕೆ ಅವನು ಅಧಿಪತಿ. ಈಗ ನಾವು ಒಂದು ಶಿವನ ದೇವಸ್ಥಾನಕ್ಕೆ ಹೋದಾಗ ಏನು ಮಾಡ್ತೀವಿ, ಫಸ್ಟು ನಂದಿಗೆ ನೋಡ್ತೀವಿ. ನಂದಿ ಹತ್ರ ನಮ್ಮ ಕಷ್ಟ ಹೇಳ್ಕೊಂಡು ಹೇಳಪ್ಪ ನಿಮ್ಮ ದೊರೆಗೆ ನಮ್ಮ ಕಷ್ಟ ಈ ಥರ ಅಂತ ಹೇಳ್ತೀವಿ. ಇನ್ನೊಂದು ಕಡೆ ವಿಷ್ಣು ದೇವಾಲಯಕ್ಕೆ ಹೋದಾಗ ಏನು ಮಾಡ್ತೀವಿ, ಗರುಡಗಂಬದ ಹತ್ರ ನೋಡ್ತೀವಿ. ಗರುಡಗಂಬ ನೋಡಿ ಅಲ್ಲಿನ ಮೊದಲು ನಮ್ಮ ಪ್ರಾರ್ಥನೆ ಮಾಡಿ ತದನಂತರ ನಾವು ಒಳಗಡೆ ಹೋಗ್ತೀವಿ. ಅದೇ ರೀತಿ ಆ ಒಂದು ದೇವಿಗಳಿಗೆ ಈ ಒಂದು ಭೈರವರು ಯಾವಾಗಲೂ ಅಲ್ಲಿ ಕಾವಲವರು. ಅವನ ಮುಖಾಂತರ ನಾವು ಒಳಗಡೆ ಹೋಗಬೇಕೇ ಹೊರತು ಡೈರೆಕ್ಟಾಗಿ ಹೋದಾಗ ಯಾವುದೂ ಆಗಲ್ಲ. ಹಂಗಾಗಿ ಮೊದಲು ಇಲ್ಲಿ ಗೊತ್ತಿಲ್ದಿರೋರು ಅಕಸ್ಮಾತ್ ಈಗ ಗೊತ್ತಿಲ್ಲ ಅಂದಾಗ ಅದನ್ನು ಒಂದು ಮಾಡ್ಕೊಳ್ಳಿ. ನಿಮಗೆ ಭೈರವರು ಈಗ ಮಾಡ್ಕೊಳಕ್ಕಾಗಲ್ಲ, ಈಗಾಗಲೇ ಎಲ್ಲ ದೇವಸ್ಥಾನ ನಡೆಸ್ಬಿಟ್ಟಿದ್ದೀವಿ, ನಾವು ಏನು ಮಾಡಲಿಕ್ಕಾಗುತ್ತೆ ಅಂತ ಚಕ್ರ ಬರುತ್ತೆ, ಭೈರವರ ಚಕ್ರ ಅಂತ ಬರುತ್ತೆ. ಆ ಚಕ್ರನ ತಂದಿಟ್ಟು ದೇವಿ ಪಕ್ಕದಲ್ಲಿಟ್ಟು ಅಥವಾ ಅಲ್ಲಿ ಯಾವ್ದಾದ್ರು ನಿಮಗೆ ಒಂದು ಪೀಠ ಇದೆ, ಪೀಠದ ಮೇಲೆ ಇಟ್ಟು ಕೂಡ ನೀವು ಮಾಡ್ಬೋದು. ಯಾಕೆಂದರೆ ಕ್ಷೇತ್ರ ಪಾಲಕ ಅವರೇ ಆಗಿರ್ತಾರೆ. ಆ ರೀತಿ ಕ್ಷೇತ್ರ ಪಾಲಕ ನೋಡಿ ಇಲ್ಲಿ ಕೂಡ ಮಂತ್ರ ಕೊಟ್ಟಿದ್ದಾರೆ. ಕ್ಷೇತ್ರ ಪಾಲಕ ಓಂ ಮಹಾಭೈರವಾಯ ಅಂತ ಕೊಟ್ಟಿದ್ದಾರೆ. ಇವಂಗೂ ಕೂಡ ಅದೇ ರೀತಿ ಒಂದು ಹೂವು ಹಾಕಿ ಪೂಜೆ ಮಾಡಿ ಕ್ಷೇತ್ರ ಪಾಲನ ಒಂದು ಅಪ್ಪಣೆ ತೊಗೋಬೇಕು. ಅಪ್ಪಣೆ ತೊಗೊಂಡು ನಾನು ದೇವಿನ ಈ ರೀತಿ ನನ್ನ ಕಷ್ಟಗಳಿದ್ದಾವೆ, ನನ್ನ ದುಃಖಗಳಿದ್ದಾವೆ, ನನಗೆ ದಾರಿದ್ರ್ಯ ಇದೆ, ಆ ದಾರಿದ್ರ್ಯ ಎಲ್ಲ ಪರಿಹಾರ ಮಾಡು ಅಂತ ಹೇಳು ದೇವ ಅಂತ ಹೇಳಿ ಅವನ ಮೂಲಕ ನೀವು ತಗೊಂಡೋದಾಗ ಆವಾಗ ಅವನು ಆ ದೇವಿಗೆ ನಿಮ್ಮ ನೋವುಗಳೇನಿದೆ, ಕಷ್ಟಗಳೇನಿದೆ, ಬಾಧೆಗಳೇನಿದೆ ಅವನ್ನೆಲ್ಲ ಅಲ್ಲಿ ಹೋಗಿ ಹೇಳಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ. ಇದೇ ರೀತಿ ನಿಮಗೆ ಪ್ರತ್ಯಂಗಿರ ವಿಜಯ ಅಂತ ಕೂಡ ಬರುತ್ತೆ. ಪ್ರತ್ಯಂಗಿರ ವಿಜಯ ಅಂದರೆ ನಿಮ್ಮ ದಾರಿದ್ರ್ಯಗಳು, ಏನು ಕಷ್ಟಗಳಿದ್ದಾವೆ, ಹಣಕಾಸಿಲ್ಲದೆ ಏನು ಒದ್ದಾಡ್ತಿದ್ದೀರಾ, ಇದೆಲ್ಲ ಪರಿಹಾರ ಮಾಡೋ ಅಂಥ ಅದ್ಭುತವಾದಂಥ ಒಂದು ಶ್ಲೋಕ. ಅದು ಕೂಡ ಇದು ಒಂದು ಪ್ರತ್ಯಂಗಿರ ವಿಜಯ ಮತ್ತು ಪ್ರತ್ಯಂಗಿರ ಬಾಧ ನಿವಾರಣ, ಇದು ತಂತ್ರ ಮಂತ್ರಗಳಿಂದ ದೂರ ಮಾಡೋ ಅಂಥದ್ದು. ಇನ್ನೊಂದು ನಿಮ್ಮ ಕಷ್ಟಗಳನ್ನ, ನಿಮ್ಮ ಒಂದು ದಾರಿದ್ರ್ಯನ ಮಹಾಲಕ್ಷ್ಮಿ ರೂಪದಲ್ಲಿ ಬರೋ ಅಂಥವಳು. ಪ್ರತ್ಯಂಗಿರ ಅಂದರೆ ಬರೀ ಶತ್ರು ನಾಶ ಮಾಡ್ತಾಳೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆ ಥರ ಅಲ್ಲ, ಅವಳು ಎಲ್ಲ ರೀತಿಯಲ್ಲೂ ಬರ್ತಾಳೆ. ತ್ರೈಲೋಕ ವಿಜಯ ಪ್ರತ್ಯಂಗಿರ ಅಂತ ಬರ್ತದೆ, ಅದನ್ನು ಮಾಡ್ಕೋಬೋದು. ಇನ್ನೂ ಸಾಕಷ್ಟು ಇದೆ ಆ ದೇವಿದು.
ಏಕೆ ಹೇಳ್ತಾ ಇದ್ದಷ್ಟು ಅಲ್ಲಿ ಲೆಂತ್ ಆಗ್ತಾ ಇರೋದ್ರಿಂದ ನಾನು ನಿಮಗೆ ಇಷ್ಟಕ್ಕೆ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಇದ್ರದ್ದು ಇನ್ನು ಮುಂದಿನ ಒಂದು ಭಾಗ ಹೇಳ್ತೀನಿ. ಯಾಕೆಂದರೆ ಇದನ್ನು ನೀವು ಮಾಡಿಕೊಂಡಾಗ ಎಲ್ಲೋ ಹೋಗಿ ಲಕ್ಷಾಂತರ ರೂಪಾಯಿ ಒಂದು ಹೋಮ ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ಅದು ನಿಮಗೆ ಎಫೆಕ್ಟ್ ಹೊಡೆಯೋಷ್ಟೊತ್ತಿಗೆ ಭಾಳ ದಿನ ಆಗಿರುತ್ತೆ. ಇದು ಆ ಥರ ಅಲ್ಲ. ನಿಮಗೆ ಬೇಕೇ ಪರೀಕ್ಷೆ ಮಾಡಬೇಕು ಅಂದರೆ ನೀವು ಒಂದು 18 ದಿವಸ ಮಾಡಿ, ಇಲ್ಲ 16 ದಿವಸ ಮಾಡಿ. ನಿಮ್ಮ ನೋಡಿ ರಿಸಲ್ಟು ನಿಮ್ಮ ಮೊದಲಿಗೂ ಈಗಲಿಗೂ ಹೇಗೆ ನಿಮಗೆ ಕಷ್ಟಗಳು ಪರಿಹಾರ ಆಗುತ್ತೆ, ನಿಮ್ಮ ಹಣಕಾಸು ಯಾವ ರೀತಿ ಬರುತ್ತೆ, ಮತ್ತು ನಿಮಗೆ ಯಾವ ರೀತಿ ಶತ್ರು ಬಾಧೆಗಳಿಂದ ದೂರ ಮಾಡ್ತಾಳೆ ದೇವಿ. ಅಥವಾ ನೀವು ಯಾರೋ ಒಂದು ವಶೀಕರಣ, ಗಂಡ ಹೆಂಡತಿ ವಶೀಕರಣ ಆಗ್ಬೋದು, ಮಕ್ಕಳು ವಶೀಕರಣ ಆಗ್ಬೋದು, ಯಾವುದೇ ಇದ್ದರೂ ಅಷ್ಟೇ ಆ ಒಂದು ವಶೀಕರಣ ಮಂತ್ರ ಕೂಡ ಹೇಳ್ಕೊಳ್ತಾ ಇದ್ದರೆ ನಿಮಗೆ ಆರಾಮಾಗಿ ನಿಮಗೆ 3 ತಿಂಗಳಲ್ಲಿ ಅವರು ನಿಮಗೆ ವಶ ಹಾಗೇ ಹಾಕ್ತಾರೆ. ಇದು ಖಂಡಿತವಾದ ಒಂದು ಮಾತು. ಇದು ಸುಳ್ಳಂತೂ ಇಲ್ಲ. ಇದು ಯಾಕೆ ಅಂತಂದರೆ ಎಲ್ಲದರಲ್ಲಿ ಯಾವುದೇದೋ ಒಂಥರ ಇದು ಮಾತ್ರ 100% ಅಲ್ಲ, 100ಕ್ಕೆ 1000% ಅಂತೂ ಕೆಲಸ ಆಗೋವಂಥ ಈ ಒಂದು ಮಂತ್ರಗಳು, ತಂತ್ರಗಳು. ಯಾಕೆ ಅಂತಂದರೆ ನಾವು ಸುಮ್ಮನೆ ಏನೋ ಒಂದು ಕಷ್ಟ ಬಂದ ತಕ್ಷಣ ಏನು ಮಾಡ್ತೀವಿ, ಆ ಹೋಮ ಮಾಡಿಸೋಣ, ಈ ಹೋಮ ಮಾಡಿಸೋಣ, ಯಾರೋ ಒಂದು ಮಾಡಿಸ್ಬಿಟ್ಟಿದ್ದಾರಂತೆ ಅದಕ್ಕೆ ಒಂದು ಒಂದು ಹೋಮ ಮಾಡಿಸ್ಬಿಡೋಣ, ಚೌಡಿ ಹೋಮ ಮಾಡಿಸ್ಬಿಡೋಣ, ದುರ್ಗೆ ಹೋಮ ಮಾಡಿಸ್ಬಿಡೋಣ ಅಂತ ಸಾಕಷ್ಟು ಹೇಳ್ತೀರ. ಅಂದರೆ ಇದನ್ನು ಮಾಡೋ ರೀತಿಯಲ್ಲೇ ಮಾಡಿದಾಗ ಇದರಲ್ಲಿ ಅದ್ಭುತವಾಗಿ ಫಲ ನಿಮಗೆ ಸಿಗುತ್ತೆ. ನಿಮಗೆ ಅಷ್ಟು ದೊಡ್ಡದಾಗೆಲ್ಲ ತಲೆ ಕೆಡಿಸ್ಕೊಬೇಡಿ, ಸಿಂಪಲ್ಲಾಗಿ ಇಷ್ಟು ಮಾಡ್ಕೊಳ್ಳಿ. ನೋಡಿ ನಿಮಗೆ ಅದರದ್ದು ಏನು ಪವರ್ ಇದೆ, ಆ ಒಂದು ಪ್ರತ್ಯಂಗಿರಾ ದೇವಿಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ವೀಕ್ಷಕರೇ, ಇದು ನೋಡಿ ಮುಂದಿನ ಭಾಗದಲ್ಲಿ ಕೂಡ ನಾನು ಮುಂದಿನ ಏನಿದೆ ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ, ಈ ಪ್ರತ್ಯಂಗಿರಾ ದೇವಿ ಶತ್ರುಬಾಧ ನಿವಾರಣದು ಒಂದು ಮಂತ್ರ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾರು ಈ ಹೊಸ್ದಾಗಿ ನೋಡ್ತಿದ್ದಾರೋ ಅವರೆಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಮತ್ತು ಯಾವುದೇ ಇದ್ರ ಬಗ್ಗೆ ನೀವು ಮಾತಾಡೋದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇದುವರೆಗೂ ನನ್ನ ವಿಡಿಯೋ ನೋಡಿ ಧನ್ಯವಾದಗಳು ವೀಕ್ಷಕರೇ.